ರೈಟ್. ಕಲ್ಲೇರಿಯಿಂದ ನಮ್ಮ ಇನ್ನೂರು ಪ್ರತಿನಿಧಿ ದಿನೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಇದು ಇವತ್ತಿಂದು ಟುಸ್ ಆಯ್ತು, ಹಾಗಾದ್ರೆ ನಾಳೆ ಮತ್ತೇನ್ ಮಾಡ್ತಾರಂತೆ? ಇದೆಲ್ಲ ಒಂದು ಡ್ರಾಮಾದ ರೀತಿಯಲ್ಲಿ ಅನಿಸ್ತಾ ಇದೆಯಾ ಅಂತ ಜನ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು, ಅಲ್ಲಿನ ಸ್ಥಳೀಯರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಸೊ ಅಲ್ಲಿ ಸಿಚುವೇಶನ್ ಆಕ್ಚುಲಿ ಏನಿದೆ, ಏನ್ ನಡೀತಾ ಇದೆ, SIT ತನಿಖೆ ಆಕ್ಚುಲಿ ಯಾವ ದಿಕ್ಕಲ್ಲಿ ಸಾಗ್ತಾ ಇದೆ? ಹೌದು ಶ್ರೀಲಕ್ಷ್ಮಿ, 15ನೇ ಪಾಯಿಂಟ್ ನಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಅಸ್ಥಿ ಪಂಜರ ಸಿಕ್ಕಿಲ್ಲ. ಇವತ್ತು 15ನೇ ಪಾಯಿಂಟ್ ಅನ್ನುವಂಥದ್ದು ಬಹಳಷ್ಟು ಅನಿರೀಕ್ಷಿತವಾಗಿತ್ತು. ಯಾಕಂದ್ರೆ ಇವತ್ತು 13 ಮಾಡ್ತಾರ ಅಥವಾ 11ರ ಮೇಲ್ಭಾಗದಲ್ಲಿ ಒಂದಷ್ಟು ಪಾಯಿಂಟ್ ಗಳನ್ನ ಗುರುತಿಸ್ತಾರ ಅನ್ನುವಂತ ಬಹಳಷ್ಟು ಗೊಂದಲ ಇತ್ತು. ಬಹಳಷ್ಟು ಗೌಪ್ಯತೆಯನ್ನು ಕೂಡ ಕಾಯ್ಕೊಂಡಿದ್ರು. ಆದ್ರೆ ಅಧಿಕಾರಿಗಳೇನಿದ್ದಾರೆ ಅವರು ನೇರವಾಗಿ ಕಲ್ಲೇರಿಯಿಂದ ಸುಮಾರು 1-2 ಕಿಲೋಮೀಟರ್ ಅಷ್ಟು ದೂರದಲ್ಲಿರುವಂತಹ ಒಂದು ಬೋಳಿಯಾರ್ನ ಗೋಂಕ್ರು ತಾರ್ ಅನ್ನುವಂತ ಒಂದು ಪ್ರದೇಶ ಏನಿದೆ, ಅಲ್ಲಿನ ಕಾಡಿನಲ್ಲಿ 15ನೇ ಪಾಯಿಂಟ್ ಅನ್ನ ಗುರುತು ಮಾಡಿರುವಂತದ್ದು. ಯಾವತ್ತು ಪಾಯಿಂಟ್ ಗುರುತು ಮಾಡಿ ಯಾವತ್ತೇ ಅಲ್ಲಿ ಉತ್ಖನನ ಮಾಡಿರುವಂತದ್ದು. ಆ ಒಂದು ಪಾಯಿಂಟ್ ಏನಿದೆ ಅದನ್ನ ಬಹಳಷ್ಟು ಗೌಪ್ಯವಾಗಿ ಇಟ್ಟಿದ್ರು. ಅಂದ್ರೆ ಈ ಹಿಂದೆ ಉತ್ಖನನದ ಸಂದರ್ಭದಲ್ಲಿ ಪಂಚಾಯತ್ನ ವಾಹನ ಸಾಮಗ್ರಿಗಳನ್ನು ಹೊತ್ತು ಮೊದಲೇ ಬಂದು ನಿಲ್ತಾ ಇತ್ತು. ಅಲ್ಲಿ ಏನು ಆ ಒಂದು ಭಾಗದಲ್ಲಿ ಆದ್ರೆ ಅದು ಪಂಚಾಯತ್ನ ವಾಹನ ಬಹಳಷ್ಟು ಬೇಗ ಬಂದು ಒಂದಷ್ಟು ತಯಾರಿಗಳನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಇವತ್ತು ಬಹಳಷ್ಟು ಗೌಪ್ಯತೆಯನ್ನು ಕೂಡ ಕಾಯ್ದುಕೊಂಡಿದ್ರು. ನಿನ್ನೆ ಅಧಿಕಾರಿಗಳು ಕೂಡ ಚರ್ಚೆಯಲ್ಲೂ ಕೂಡ ಇದೇ ಪ್ರಸ್ತಾಪ ಆಗಿತ್ತು ಅನ್ನುವಂತ ಮಾಹಿತಿ. ಅಂದ್ರೆ ಯಾವುದೇ ರೀತಿಯಾಗಿ ಮಾಹಿತಿ ಸೋರಿಕೆ ಆಗಬಾರ್ದು ಮತ್ತು ಉತ್ಖನನ ಅನ್ನುವಂಥದ್ದು ಬಹಳಷ್ಟು ಗೌಪ್ಯವಾಗಿ ನಡಿಬೇಕಂತ. ಹಾಗಾಗಿ ಇವತ್ತಿನ ಪಾಯಿಂಟ್ ಅನ್ನು ಅಧಿಕಾರಿಗಳು ಯಾರಿಗೂ ತಿಳಿಸದೆ ನೇರವಾಗಿ ಬಂದಿರುವಂತದ್ದು. ಆ ಬಳಿಕವೇ ಪೊಲೀಸ್ ಭದ್ರತೆಯನ್ನು ಅಲ್ಲಿ ನಿಯೋಜನೆ ಮಾಡಿರುವಂತಹದ್ದು. ಬೋಳಿಯಾರ್ನಲ್ಲಿ ಇರುವಂತಹ ಒಂದು ಕಾಡಿನ ಪ್ರದೇಶ, ಅಲ್ಲಿ ಆತ 15ನೇ ಪಾಯಿಂಟ್ ಅನ್ನ ಗುರುತಿಸಿದ್ದ. ಆದ್ರೆ 15ನೇ ಪಾಯಿಂಟ್ ಕೂಡ ವ್ಯರ್ಥ ಆಗಿರುವಂತದ್ದು. ಅಲ್ಲಿ ಯಾವುದೇ ರೀತಿಯಂತ ಕಳೆಬರ ಆಗ್ಲಿ ಅಸ್ಥಿ ಪಂಜರ ಆಗಿ ಸಿಕ್ಲೇ ಇಲ್ಲ. ಇವತ್ತು ಸುಮಾರು 1 ಗಂಟೆಗೆ ಈ ಒಂದು ಉತ್ಖನನ ಪ್ರಕ್ರಿಯೆ ಆರಂಭ ಆಗಿತ್ತು. 1 ಗಂಟೆಗೆ ಬಂದು ಮೊದಲು ಆ ಒಂದು ಸ್ಥಳವನ್ನ ಗುರುತು ಮಾಡಿದ್ರು. ಆ ಬಳಿಕ ಅಲ್ಲಿ ಉತ್ಖನನ ಆರಂಭ ಆಗಿತ್ತು. ಯಾವುದೇ ರೀತಿಯಾಗಿ ಊಟದ ವಿರಾಮ ಕೂಡ ತೆಗೆದುಕೊಳ್ಳಿಲ್ಲ. ಊಟವೂ ಕೂಡ ಇವತ್ತು ಆ ಒಂದು ಕಾಡು ಪ್ರದೇಶಕ್ಕೆ ಹೋಗಿ ಅಲ್ಲೇ ಏನು ಊಟವನ್ನು ಕೂಡ ಮಾಡಿದ್ರು. ಇಲ್ಲಾದ್ರೆ ಈ ಹಿಂದಿನ ಉತ್ಖನನ ಪ್ರಕ್ರಿಯೆಯಲ್ಲಿ ಊಟದ ವಿರಾಮ ಅಂತ ಇರ್ತಾ ಇತ್ತು. ಮಧ್ಯಾಹ್ನದ ವೇಳೆಗಾಗ್ಲಿ ಅವರು ಹಿಂದಿರುಗಿ ಬಂದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಊಟ ಮಾಡಿ ಆ ಬಳಿಕ ತೆರಳಿ ಮತ್ತೊಂದು ಪಾಯಿಂಟ್ ನಲ್ಲಿ ಉತ್ಖನನ ಮಾಡ್ತಾ ಇದ್ರು. ಆದ್ರೆ ಇವತ್ತು ಯಾವುದೇ ರೀತಿಯಂತ ವಿರಾಮ ತೆಗೆದುಕೊಳ್ಳದೆ 1 ಗಂಟೆಯ ಬಳಿಕ ನಿರಂತರವಾಗಿ ಉತ್ಖನನ ನಡೆದಿರುವಂತದ್ದು. 15ನೇ ಪಾಯಿಂಟ್ ನಲ್ಲಿ ಉತ್ಖನನ ನಡೆದಿತ್ತು. ಆದ್ರೆ ಸತತವಾಗಿ ಅಂದ್ರೆ ಸುಮಾರು 6 ಗಂಟೆಗಳ ಕಾಲ ಉತ್ಖನನ ನಡೆಸಿದ್ರು ಕೂಡ ಯಾವುದೇ ರೀತಿಯಾದಂತಹ ಕಳೆಬರ ಸಿಕ್ಕಿಲ್ಲ. ಅಂದ್ರೆ 1 ಗಂಟೆಯಿಂದ 6 ಗಂಟೆ ತನಕ ಉತ್ಖನನ ನಡೆಸಲಾಗಿತ್ತು. ಆದ್ರೆ ಯಾವುದೇ ರೀತಿಯಂತ ಕಳೆಬರ ಸಿಕ್ಕಿಲ್ಲ. ಬಹಳಷ್ಟು ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇತ್ತು. ಅಂದ್ರೆ ಸುಮಾರು ಆತ ಗುರುತಿಸಿದ್ದು 13 ಪಾಯಿಂಟ್, 13ರಲ್ಲಿ 12 ಪಾಯಿಂಟ್ಗಳ ತನಕ ಆಗಿದೆ. ಕೇವಲ 6ನೇ ಪಾಯಿಂಟ್ ನಲ್ಲಿ ಹೊರತುಪಡಿಸಿ ಇನ್ನುಳಿದ ಯಾವುದೇ ಪಾಯಿಂಟ್ ನಲ್ಲೂ ಕೂಡ ಕಳೆಬರ ಸಿಕ್ಕಿಲ್ಲ. ಹೀಗಾಗಿ ಈತ ಏನಾದ್ರೂ ಸುಮ್ಮನೆ ಹೇಳ್ತಿದ್ದಾನ, ಏನಾದ್ರೂ ಮೋಸ ಮಾಡ್ತಾ ಇದ್ದಾನ ಅನ್ನುವಂತ ಒಂದಷ್ಟು ಆಕ್ರೋಶದ ಮಾತುಗಳು ಕೂಡ ಕೇಳಿ ಬಂದಿತ್ತು. ಈಗ 15 ಪಾಯಿಂಟ್ಗಳನ್ನ ಮುಗಿಸಿದೆ. ಇವತ್ತು 15 ಪಾಯಿಂಟ್ ಆಗಿರುವಂತದ್ದು. ಅದ್ರಲ್ಲೂ ಕೂಡ ಯಾವುದೇ ರೀತಿಯಾದ ಕಳೆಬರ ಸಿಕ್ಕಿಲ್ಲ. ಈಗಾಗಲೇ ಏನು ಆ ಒಂದು ಉತ್ಖನನ ಪ್ರಕ್ರಿಯೆಯನ್ನು ಮುಗಿಸಿ ಅಧಿಕಾರಿಗಳು ಕೂಡ ತೆರಳಿರುವಂತದ್ದು. ಜೊತೆಗೆ ಕಂದಾಯ ಇಲಾಖೆಯ ಅಧಿಕಾರಿಗಳು, ಎಸಿಸ್ಟ್ ಎಲ್ಲ ವರ್ಗೀಸ್ ಆಗಿರ್ಬೋದು, ಅರಣ್ಯ ಇಲಾಖೆಗೆ ಸೇರಿದವರು, ಫೊರೆನ್ಸಿಕ್ ತಜ್ಞರು ಎಲ್ಲರೂ ಕೂಡ ತೆರಳಿರುವಂತದ್ದು. ಇವತ್ತು ಹೋಗುವಂತಹ ಸಂದರ್ಭದಲ್ಲೂ ಕೂಡ ಏನು ಬೇಕಾದಂತ ಸಾಮಗ್ರಿಗಳನ್ನು ಅಂದ್ರೆ ಈ ಹಿಂದೆ ಉಪ್ಪು ಆಗಿರ್ಬೋದು, ಜೊತೆಗೆ ಬೇಕಾದಂತ ಇತರ ವಸ್ತುಗಳಾಗಿರುವುದು ಅದು ಮೂಳೆ ಸಿಕ್ಕಂತಹ ಸಂದರ್ಭದಲ್ಲಿ ಮಾತ್ರ ತೆಗೆದುಕೊಂಡು ಹೋಗ್ತಾ ಇದ್ರು. ಆದ್ರೆ ಇವತ್ತು ಆ ಉತ್ಖನನದ ಆರಂಭದಲ್ಲೇ ಮೂಳೆ ಏನು ಉಪ್ಪು ಆಗಿರುವುದು, ಇತರ ಒಂದಷ್ಟು ವಸ್ತುಗಳು ಅಂದ್ರೆ ಆ ಒಂದು ಮೂಳೆಗಳು ಸಿಕ್ಕಂತಹ ಸಂದರ್ಭದಲ್ಲಿ ಅದನ್ನ ಸಂಗ್ರಹಿಸಿಡ್ಲಿಕ್ಕೆ ಬೇಕಾದಂತಹ ವಸ್ತುಗಳನ್ನು ಇವತ್ತು ಆರಂಭದಲ್ಲೇ ತೆಗೆದುಕೊಂಡು ಹೋಗಿದ್ರೆ ಆಗ ಒಂದಷ್ಟು ಕುತೂಹಲ ಕೂಡ ಇತ್ತು. ಯಾಕಂದ್ರೆ ಈ ಹಿಂದಿನ 6ನೇ ಪಾಯಿಂಟ್ ಮತ್ತು 11ನೇ ಪಾಯಿಂಟ್ ನ ಮೇಲ್ಭಾಗದಲ್ಲಿ ಸಿಕ್ಕಂತಹ ಸಂದರ್ಭದಲ್ಲಿ ಸಿಕ್ಕಿದ ಬಳಿಕ ತೆಗೆದುಕೊಂಡು ಹೋಗಿದ್ರೆ ಈ ಒಂದು ಉಪ್ಪು ಆಗಿರ್ಬೋದು, ಜೊತೆಗೆ ಆ ಒಂದು ಅದನ್ನು ಸುರಕ್ಷಿತವಾಗಿ ಇಡಲಿಕ್ಕೆ ಬೇಕಾದಂತಹ ಉಪಕರಣ ಇವತ್ತು ಆರಂಭದಲ್ಲೇ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲ ಐತಿ. ಇವತ್ತೇನಾದ್ರೂ ಸಿಗಬಹುದಾ, ಇವತ್ತೇನಾದ್ರೂ ಸಿಗುವಂತ ಖಚಿತತೆ ಇದೆಯಾ ಅಂತ. ಆದ್ರೆ ಯಾವುದೇ ರೀತಿಯಾದ ಕಳೆಬರ 15ನೇ ಪಾಯಿಂಟ್ ನಲ್ಲೂ ಕೂಡ ಲಭ್ಯ ಆಗಿಲ್ಲ. ಇವತ್ತಿನ ಉತ್ಖನನ ಪ್ರಕ್ರಿಯೆ ಮುಗಿಸಿ ಈಗಾಗಲೇ ತೆರಳಿರುವಂತದ್ದು. ಇವತ್ತಿಗೆ 9ನೇ ದಿನದ ಉತ್ಖನನ ಪ್ರಕ್ರಿಯೆ ಮುಗಿದಿರುವಂತದ್ದು. ಆತ ಗುರುತಿಸಿದಂತಹ 13 ಪಾಯಿಂಟ್ಗಳಲ್ಲಿ ಈ ಹಿಂದೆ ಗುರುತಿಸಿದಂತಹ 13 ಪಾಯಿಂಟ್ಗಳು 12 ಆಗಿದೆ. 13ನೇ ಪಾಯಿಂಟ್ ಬಾಕಿ ಉಳಿದಿರುವಂತದ್ದು.
ಇರುವಂತದ್ದು. ಇದನ್ನು ಯಾವ ರೀತಿ ಉತ್ಖನನ ನಡೆಸ್ತಾರೆ ಅನ್ನುವಂತ ಗೊಂದಲ ಇರುವಂತದ್ದು. ಅಧಿಕಾರಿಗಳು ಈಗಾಗಲೇ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಜಿಪಿಆರ್ ತಂತ್ರಜ್ಞಾನವನ್ನ ಬಳಸಿ ಅದನ್ನ ಉತ್ಖನನ ಮಾಡುವುದಂತ ಅದರ ಕುರಿತು ಒಂದಷ್ಟು ಮಾತುಕತೆಗಳು ಕೂಡ ನಡೀತಾ ಇದೆ. ಆ ಒಂದು ಜಿಪಿಆರ್ ಏನೋ ಉಪಕರಣ ಏನಿದೆ. ಕಲ್ಲೇರಿಯಿಂದ ನಮ್ಮ ಇನ್ನೋರ್ವ ಪ್ರತಿನಿಧಿ ದಿನೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಇದು ಇವತ್ತಿಂದು ತುಸ್ಸಾಯ್ತು, ಹಾಗಾದ್ರೆ ನಾಳೆ ಮತ್ತೇನ್ ಮಾಡ್ತಾರಂತೆ? ಇದೆಲ್ಲ ಒಂದು ಡ್ರಾಮಾದ ರೀತಿಯಲ್ಲಿ ಅನಿಸ್ತಾ ಇದೆಯಾ ಅಂತ ಜನ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು, ಅಲ್ಲಿನ ಸ್ಥಳೀಯರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಸೊ ಅಲ್ಲಿ ಸಿಚುವೇಶನ್ ಆಕ್ಚುಲಿ ಏನಿದೆ, ಏನ್ ನಡೀತಾ ಇದೆ, SIT ತನಿಖೆ ಆಕ್ಚುಲಿ ಯಾವ ದಿಕ್ಕಲ್ಲಿ ಸಾಗ್ತಾ ಇದೆ? ಹೌದು ಶ್ರೀಲಕ್ಷ್ಮಿ, 15ನೇ ಪಾಯಿಂಟ್ ನಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಅಸ್ಥಿ ಪಂಜರ ಸಿಕ್ಕಿಲ್ಲ. ಇವತ್ತು 15ನೇ ಪಾಯಿಂಟ್ ಅನ್ನುವಂಥದ್ದು ಬಹಳಷ್ಟು ಅನಿರೀಕ್ಷಿತವಾಗಿತ್ತು. ಯಾಕಂದ್ರೆ ಇವತ್ತು 13 ಮಾಡ್ತಾರ ಅಥವಾ 11ರ ಮೇಲ್ಭಾಗದಲ್ಲಿ ಒಂದಷ್ಟು ಪಾಯಿಂಟ್ ಗಳನ್ನ ಗುರುತಿಸ್ತಾರ ಅನ್ನುವಂತ ಬಹಳಷ್ಟು ಗೊಂದಲ ಇತ್ತು. ಬಹಳಷ್ಟು ಗೌಪ್ಯತೆಯನ್ನು ಕೂಡ ಕಾಯ್ಕೊಂಡಿದ್ರು. ಆದ್ರೆ ಅಧಿಕಾರಿಗಳೇನಿದ್ದಾರೆ ಅವರು ನೇರವಾಗಿ ಕಲ್ಲೇರಿಯಿಂದ ಸುಮಾರು 1-2 ಕಿಲೋಮೀಟರ್ ಅಷ್ಟು ದೂರದಲ್ಲಿರುವಂತಹ ಒಂದು ಬೋಳಿಯಾರ್ನ ಗೋಂಕ್ರು ತಾರ್ ಅನ್ನುವಂತ ಒಂದು ಪ್ರದೇಶ ಏನಿದೆ, ಅಲ್ಲಿನ ಕಾಡಿನಲ್ಲಿ 15ನೇ ಪಾಯಿಂಟ್ ಅನ್ನ ಗುರುತು ಮಾಡಿರುವಂತದ್ದು. ಯಾವತ್ತು ಪಾಯಿಂಟ್ ಗುರುತು ಮಾಡಿ ಯಾವತ್ತೇ ಅಲ್ಲಿ ಉತ್ಖನನ ಮಾಡಿರುವಂತದ್ದು. ಆ ಒಂದು ಪಾಯಿಂಟ್ ಏನಿದೆ ಅದನ್ನ ಬಹಳಷ್ಟು ಗೌಪ್ಯವಾಗಿ ಇಟ್ಟಿದ್ರು. ಅಂದ್ರೆ ಈ ಹಿಂದೆ ಉತ್ಖನನದ ಸಂದರ್ಭದಲ್ಲಿ ಪಂಚಾಯತ್ನ ವಾಹನ ಸಾಮಗ್ರಿಗಳನ್ನು ಹೊತ್ತು ಮೊದಲೇ ಬಂದು ನಿಲ್ತಾ ಇತ್ತು. ಅಲ್ಲಿ ಏನು ಆ ಒಂದು ಭಾಗದಲ್ಲಿ ಆದ್ರೆ ಅದು ಪಂಚಾಯತ್ನ ವಾಹನ ಬಹಳಷ್ಟು ಬೇಗ ಬಂದು ಒಂದಷ್ಟು ತಯಾರಿಗಳನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಇವತ್ತು ಬಹಳಷ್ಟು ಗೌಪ್ಯತೆಯನ್ನು ಕೂಡ ಕಾಯ್ದುಕೊಂಡಿದ್ರು. ನಿನ್ನೆ ಅಧಿಕಾರಿಗಳು ಕೂಡ ಚರ್ಚೆಯಲ್ಲೂ ಕೂಡ ಇದೇ ಪ್ರಸ್ತಾಪ ಆಗಿತ್ತು ಅನ್ನುವಂತ ಮಾಹಿತಿ. ಅಂದ್ರೆ ಯಾವುದೇ ರೀತಿಯಾಗಿ ಮಾಹಿತಿ ಸೋರಿಕೆ ಆಗಬಾರ್ದು ಮತ್ತು ಉತ್ಖನನ ಅನ್ನುವಂಥದ್ದು ಬಹಳಷ್ಟು ಗೌಪ್ಯವಾಗಿ ನಡಿಬೇಕಂತ. ಹಾಗಾಗಿ ಇವತ್ತಿನ ಪಾಯಿಂಟ್ ಅನ್ನು ಅಧಿಕಾರಿಗಳು ಯಾರಿಗೂ ತಿಳಿಸದೆ ನೇರವಾಗಿ ಬಂದಿರುವಂತದ್ದು. ಆ ಬಳಿಕವೇ ಪೊಲೀಸ್ ಭದ್ರತೆಯನ್ನು ಅಲ್ಲಿ ನಿಯೋಜನೆ ಮಾಡಿರುವಂತಹದ್ದು. ಬೋಳಿಯಾರ್ನಲ್ಲಿ ಇರುವಂತಹ ಒಂದು ಕಾಡಿನ ಪ್ರದೇಶ ಅಲ್ಲಿ ಆತ 15ನೇ ಪಾಯಿಂಟ್ ಅನ್ನ ಗುರುತಿಸಿದ್ದ. ಆದ್ರೆ 15ನೇ ಪಾಯಿಂಟ್ ಕೂಡ ವ್ಯರ್ಥ ಆಗಿರುವಂತದ್ದು. ಅಲ್ಲಿ ಯಾವುದೇ ರೀತಿಯಂತ ಕಳೆಬರ ಆಗ್ಲಿ ಅಸ್ಥಿ ಪಂಜರ ಆಗಿ ಸಿಕ್ಲೇ ಇಲ್ಲ. ಇವತ್ತು ಸುಮಾರು 1 ಗಂಟೆಗೆ ಈ ಒಂದು ಉತ್ಖನನ ಪ್ರಕ್ರಿಯೆ ಆರಂಭ ಆಗಿತ್ತು. 1 ಗಂಟೆಗೆ ಬಂದು ಮೊದಲು ಆ ಒಂದು ಸ್ಥಳವನ್ನ ಗುರುತು ಮಾಡಿದ್ರು. ಆ ಬಳಿಕ ಅಲ್ಲಿ ಉತ್ಖನನ ಆರಂಭ ಆಗಿತ್ತು. ಯಾವುದೇ ರೀತಿಯಾಗಿ ಊಟದ ವಿರಾಮ ಕೂಡ ತೆಗೆದುಕೊಳ್ಳಿಲ್ಲ. ಊಟವೂ ಕೂಡ ಇವತ್ತು ಆ ಒಂದು ಕಾಡು ಪ್ರದೇಶಕ್ಕೆ ಹೋಗಿ ಅಲ್ಲೇ ಏನು ಊಟವನ್ನು ಕೂಡ ಮಾಡಿದ್ರು. ಇಲ್ಲಾದ್ರೆ ಈ ಹಿಂದಿನ ಉತ್ಖನನ ಪ್ರಕ್ರಿಯೆಯಲ್ಲಿ ಊಟದ ವಿರಾಮ ಅಂತ ಇರ್ತಾ ಇತ್ತು. ಮಧ್ಯಾಹ್ನದ ವೇಳೆಗಾಗ್ಲೇ ಅವರು ಹಿಂದಿರುಗಿ ಬಂದು ಆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಊಟ ಮಾಡಿ ಆ ಬಳಿಕ ತೆರಳಿ ಮತ್ತೊಂದು ಪಾಯಿಂಟ್ ನಲ್ಲಿ ಉತ್ಖನನ ಮಾಡ್ತಾ ಇದ್ರು. ಆದ್ರೆ ಇವತ್ತು ಯಾವುದೇ ರೀತಿಯಂತ ವಿರಾಮ ತೆಗೆದುಕೊಳ್ಳದೆ 1 ಗಂಟೆಯ ಬಳಿಕ ನಿರಂತರವಾಗಿ ಉತ್ಖನನ ನಡೆದಿರುವಂತದ್ದು. 15ನೇ ಪಾಯಿಂಟ್ ನಲ್ಲಿ ಉತ್ಖನನ ನಡೆದಿತ್ತು. ಆದ್ರೆ ಸತತವಾಗಿ ಅಂದ್ರೆ ಸುಮಾರು 6 ಗಂಟೆಗಳ ಕಾಲ ಉತ್ಖನನ ನಡೆಸಿದ್ರು ಕೂಡ ಯಾವುದೇ ರೀತಿಯಾದಂತಹ ಕಳೆಬರ ಸಿಕ್ಕಿಲ್ಲ. ಅಂದ್ರೆ 1 ಗಂಟೆಯಿಂದ 6 ಗಂಟೆ ತನಕ ಉತ್ಖನನ ನಡೆಸಲಾಗಿತ್ತು. ಆದ್ರೆ ಯಾವುದೇ ರೀತಿಯಂತ ಕಳೆಬರ ಸಿಕ್ಕಿಲ್ಲ. ಬಹಳಷ್ಟು ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇತ್ತು. ಅಂದ್ರೆ ಸುಮಾರು ಆತ ಗುರುತಿಸಿದ್ದು 13 ಪಾಯಿಂಟ್, 13ರಲ್ಲಿ 12 ಪಾಯಿಂಟ್ಗಳ ತನಕ ಆಗಿದೆ. ಕೇವಲ 6ನೇ ಪಾಯಿಂಟ್ ನಲ್ಲಿ ಹೊರತುಪಡಿಸಿ ಇನ್ನುಳಿದ ಯಾವುದೇ ಪಾಯಿಂಟ್ ನಲ್ಲೂ ಕೂಡ ಕಳೆಬರ ಸಿಕ್ಕಿಲ್ಲ. ಹೀಗಾಗಿ ಈತ ಏನಾದ್ರೂ ಸುಮ್ಮನೆ ಹೇಳ್ತಿದ್ದಾನ, ಏನಾದ್ರೂ ಮೋಸ ಮಾಡ್ತಾ ಇದ್ದಾನ ಅನ್ನುವಂತ ಒಂದಷ್ಟು ಆಕ್ರೋಶದ ಮಾತುಗಳು ಕೂಡ ಕೇಳಿ ಬಂದಿತ್ತು. ಈಗ 15 ಪಾಯಿಂಟ್ಗಳನ್ನ ಮುಗಿಸಿದೆ. ಇವತ್ತು 15 ಪಾಯಿಂಟ್ ಆಗಿರುವಂತದ್ದು. ಅದರಲ್ಲೂ ಕೂಡ ಯಾವುದೇ ರೀತಿಯಾದ ಕಳೆಬರ ಸಿಕ್ಕಿಲ್ಲ. ಈಗಾಗಲೇ ಏನು ಆ ಒಂದು ಉತ್ಖನನ ಪ್ರಕ್ರಿಯೆಯನ್ನು ಮುಗಿಸಿ ಅಧಿಕಾರಿಗಳು ಕೂಡ ತೆರಳಿರುವಂತದ್ದು. ಜೊತೆಗೆ ಕಂದಾಯ ಇಲಾಖೆಯ ಅಧಿಕಾರಿಗಳು, AC ಸ್ಟೆಲ್ಲಾ ವರ್ಗೀಸ್ ಆಗಿರ್ಬೋದು, ಅರಣ್ಯ ಇಲಾಖೆಗೆ ಸೇರಿದವರು, ಫೊರೆನ್ಸಿಕ್ ತಜ್ಞರು ಎಲ್ಲರೂ ಕೂಡ ತೆರಳಿರುವಂತದ್ದು. ಇವತ್ತು ಹೋಗುವಂತಹ ಸಂದರ್ಭದಲ್ಲೂ ಕೂಡ ಏನು ಬೇಕಾದಂತ ಸಾಮಗ್ರಿಗಳನ್ನು ಅಂದ್ರೆ ಈ ಹಿಂದೆ ಉಪ್ಪು ಆಗಿರ್ಬೋದು, ಜೊತೆಗೆ ಬೇಕಾದಂತ ಇತರ ವಸ್ತುಗಳಾಗಿರುವುದು ಅದು ಮೂಳೆ ಸಿಕ್ಕಂತಹ ಸಂದರ್ಭದಲ್ಲಿ ಮಾತ್ರ ತೆಗೆದುಕೊಂಡು ಹೋಗ್ತಾ ಇದ್ರು. ಆದ್ರೆ ಇವತ್ತು ಆ ಉತ್ಖನನದ ಆರಂಭದಲ್ಲೇ ಮೂಳೆ ಏನೋ ಉಪ್ಪಾಗಿರುವುದು, ಇತರ ಒಂದಷ್ಟು ವಸ್ತುಗಳು ಅಂದ್ರೆ ಆ ಒಂದು ಮೂಳೆಗಳು ಸಿಕ್ಕಂತಹ ಸಂದರ್ಭದಲ್ಲಿ ಅದನ್ನ ಸಂಗ್ರಹಿಸಿಡ್ಲಿಕ್ಕೆ ಬೇಕಾದಂತಹ ವಸ್ತುಗಳನ್ನು ಇವತ್ತು ಆರಂಭದಲ್ಲೇ ತೆಗೆದುಕೊಂಡು ಹೋಗಿದ್ರೆ ಆಗ ಒಂದಷ್ಟು ಕುತೂಹಲ ಕೂಡ ಇತ್ತು. ಯಾಕಂದ್ರೆ ಈ ಹಿಂದಿನ 6ನೇ ಪಾಯಿಂಟ್ ಮತ್ತು 11ನೇ ಪಾಯಿಂಟ್ ನ ಮೇಲ್ಭಾಗದಲ್ಲಿ ಸಿಕ್ಕಂತಹ ಸಂದರ್ಭದಲ್ಲಿ ಸಿಕ್ಕಿದ ಬಳಿಕ ತಗೊಂಡು ಹೋಗಿದ್ರೆ ಈ ಒಂದು ಉಪ್ಪು ಆಗಿರ್ಬೋದು, ಜೊತೆಗೆ ಆ ಒಂದು
ಅದನ್ನು ಸುರಕ್ಷಿತವಾಗಿ ಇಡಲಿಕ್ಕೆ ಬೇಕಾದಂತಹ ಉಪಕರಣ ಯಾವತ್ತು ಆರಂಭದಲ್ಲೇ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲ ಐತಿ. ಇವತ್ತೇನಾದ್ರೂ ಸಿಗಬಹುದಾ, ಇವತ್ತೇನಾದ್ರೂ ಸಿಗುವಂತ ಖಚಿತತೆ ಇದೆಯಾ ಅಂತ. ಆದ್ರೆ ಯಾವುದೇ ರೀತಿಯಾದ ಕಳೆಬರ 15ನೇ ಪಾಯಿಂಟ್ ನಲ್ಲೂ ಕೂಡ ಲಭ್ಯ ಆಗಿಲ್ಲ. ಇವತ್ತಿನ ಉತ್ಖನನ ಪ್ರಕ್ರಿಯೆ ಮುಗಿಸಿ ಈಗಾಗಲೇ ತೆರಳಿರುವಂತದ್ದು. ಇವತ್ತಿಗೆ 9ನೇ ದಿನದ ಉತ್ಖನನ ಪ್ರಕ್ರಿಯೆ ಮುಗಿದಿರುವಂತದ್ದು. ಆತ ಗುರುತಿಸಿದಂತಹ 13 ಪಾಯಿಂಟ್ಗಳಲ್ಲಿ ಈ ಹಿಂದೆ ಗುರುತಿಸಿದಂತಹ 13 ಪಾಯಿಂಟ್ಗಳು 12 ಆಗಿದೆ. 13ನೇ ಪಾಯಿಂಟ್ ಬಾಕಿ ಉಳಿದಿರುವಂತದ್ದು. ಇದನ್ನು ಯಾವ ರೀತಿ ಉತ್ಖನನ ನಡೆಸ್ತಾರೆ ಅನ್ನುವಂತ ಗೊಂದಲ ಇರುವಂತದ್ದು. ಅಧಿಕಾರಿಗಳು ಈಗಾಗಲೇ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಜಿಪಿಆರ್ ತಂತ್ರಜ್ಞಾನವನ್ನ ಬಳಸಿ ಅದನ್ನ ಉತ್ಖನನ ಮಾಡುವುದಂತ ಅದರ ಕುರಿತು ಒಂದಷ್ಟು ಮಾತುಕತೆಗಳು ಕೂಡ ನಡೀತಾ ಇದೆ. ಆ ಒಂದು ಜಿಪಿಆರ್ ಏನೋ ಉಪಕರಣ ಏನಿದೆ